ಇತ್ತೀಚೆಗಷ್ಟೇ ನಾವು ಬಹಳಷ್ಟು ವಿಡಿಯೋಸ್ ನೋಡಿದ್ವಿ, ನಮ್ಮ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ಸ್ ಆಗ್ತಿದ್ದ ಇಶ್ಯೂ ಬಗ್ಗೆ. ಹೌದು, ಬಹಳಷ್ಟು ಮಾಲ್ಗಳಲ್ಲಿ ಈ ಒಂದು ಇಶ್ಯೂಸ್ ನೋಡಿದೀವಿ. ದಟ್ ಅವರಿಗೆ ಮೇನ್ ಗೇಟ್ಸ್ ಇಂದ ಎಂಟ್ರಿ ರಿಸ್ಟ್ರಿಕ್ಟ್ ಆಗಿದೆ. ಹಾಗಾಗಿ ಅವರು ಪ್ಯಾಸೇಜಸ್ ಮೂಲಕ ಎಕ್ಸಿಟ್ ಅಥವಾ ಡಸ್ಟ್ಬಿನ್ ಅಸೋಸಿಯೇಟ್ ಎಲ್ಲ ಆಗಿದೆಯೋ ಅಲ್ಲಿಂದ ಎಂಟರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಡಿಯೋಸ್ ನೋಡಿದ್ವಿ. ಬಟ್ ರೀಸೆಂಟ್ ಆಗಿ ಇನ್ನೊಂದು ಇನ್ಸಿಡೆಂಟ್ ನಡೀತು. ಹೌದು, ಝೊಮ್ಯಾಟೊ ಅಲ್ಲಿ ಒಂದು 2 ಗಂಟೆ ರಾತ್ರಿಗೆ ನಾವು ಊಟನ ಇವಾಗ ಆರ್ಡರ್ ಮಾಡಬಹುದು. ಹಾಗೆ ಯಾರೋ ಒಬ್ರು 2 ಗಂಟೆ ರಾತ್ರಿಗೆ ಊಟ ಆರ್ಡರ್ ಮಾಡಿದ್ರು. ಬಟ್ ಇವರ ಸೊಸೈಟಿಯಲ್ಲಿ ಒಂದು ರೂಲ್ಸ್ ಇತ್ತು. 2 ಗಂಟೆ ರಾತ್ರಿಗೆ ಝೊಮ್ಯಾಟೊ ಅವ್ರನ್ನ ಲಿಫ್ಟ್ ಮೂಲಕ ಅಲೌ ಮಾಡಲ್ಲ, ಅವರು ಸ್ಟೆಪ್ಸ್ ಮೂಲಕನೇ ಹೋಗ್ಬೇಕು ಅಂತ. ಹಾಗಾಗಿ ಇವರು ಎಲ್ಲೋ ಒಂದು ಪಾಯಿಂಟ್ ಆಫ್ ಹೋಪ್, ಆರ್ಡರ್ ಮಾಡಿರೋ ಕಸ್ಟಮರ್ ಅರ್ಥ ಮಾಡ್ಕೊಂಡು ಅರ್ಧ ದಾರಿ ಬರ್ಬೋದು ಅಥವಾ ಏನಾದ್ರು ರಿಯಾಕ್ಟ್ ಮಾಡ್ತಾರೆ ಅಥವಾ ಸೆಕ್ಯೂರಿಟಿ ಹತ್ರ ಮಾತಾಡಿ ಲಿಫ್ಟಿಗೆ ಏನಾದ್ರು ಸೊಲ್ಯೂಷನ್ ಕೊಡಿಸ್ತಾರೆ ಅಂತ ಅನ್ಕೊಂಡು ಇವ್ರು ಕಾಲ್ ಮಾಡಿದ್ರೆ ಕಸ್ಟಮರ್ ಆನ್ಸರ್ ಇಟ್ ಕ್ಲಿಯರ್, ಐ ಡೋಂಟ್ ಕೇರ್, ಮೈ ಫುಡ್ ಹ್ಯಾಸ್ ಟು ಬಿ ಡೆಲಿವರ್ಡ್ ಟು ಮೈ ಡೋರ್ ಸ್ಟೆಪ್ ಅಂತ. ಇದರಿಂದ ಆಗಿದ್ದೇನು, 2 ಗಂಟೆ ರಾತ್ರಿಗೆ ನಮಗ್ ಊಟ ತಂದು ನಮಗ್ ಡೆಲಿವರ್ ಮಾಡೋದಲ್ದೆ 6 ಫ್ಲೋರ್ ಹತ್ಕೊಂಡು ಹೋಗಿ ಈ ಡೆಲಿವರಿ ಪಾರ್ಟ್ನರ್ ಊಟನ ಕೂಡ ಡೆಲಿವರ್ ಮಾಡ್ಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ವಿ ಆರ್ ಲ್ಯಾಕಿಂಗ್ ಸಿವಿಕ್ ಸೆನ್ಸ್ ಅಂಡ್ ಡೆಲಿವರಿ ಪಾರ್ಟ್ನರ್ಸ್ ಗೆ ಅವ್ರಿಗೆ ಸಿಗ್ಬೇಕಾಗಿರೋ ರೈಟ್ ಸಿಗ್ತಿಲ್ಲ ಅಂತ ಅನಿಸ್ತಿದೆ. ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ.